ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದು ನಾನು ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಆದಂಥ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ಮಾತಾಡಬೇಕಾಗಿತ್ತು. ಸೊ ನನಗೆ ಅನಿಸಿದ ಒಂದು ಅಭಿಪ್ರಾಯನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಏನು ಅನಿಸುತ್ತೆ ಅಂತ ನೀವು ಕಮೆಂಟ್ ಮುಖಾಂತರ ಇದರಲ್ಲಿ ನನಗೆ ತಿಳಿಸ್ಬೋದು. ಸೊ ಇಲ್ಲಿ ನಾಮಿನೇಟ್ ಪ್ರಕ್ರಿಯೆ ನಿನ್ನೆ ಆಯಿತು. ಸೊ ಸ್ಪರ್ಧಿಗಳಲ್ಲೇ ಓಪನ್ ನಾಮಿನೇಟ್ ಇತ್ತು. ಸೊ ಯಾರಿಗೆ ನೀವು ನಾಮಿನೇಟ್ ಮಾಡ್ಬೇಕಂತ ಅವರ ಹೊಣೆಗೆ ನಾಮಿನೇಟ್ ಅನ್ನುವಂಥ ಒಂದು ಸ್ಟಿಕ್ಕರ್ನ ಹಚ್ಚಬೇಕಾಗಿತ್ತು ಅಂತ ಅನ್ನಿಸ್ತು. ಸೊ ಅಲ್ಲಿ ಕೆಲವೊಬ್ಬರು ಜನ ಗಿಲ್ಲಿನ ಟಾರ್ಗೆಟ್ ಮಾಡಿದರು. ಸೊ ಗಿಲ್ಲಿ ಟಾರ್ಗೆಟ್ ಮಾಡುವಾಗ ಕೊಟ್ಟಂಥ ರೀಸನ್ ನನಗೆ ಯಾಕೋ ಸರಿ ಅಂತ ಅನಿಸಲಿಲ್ಲ. ಸೊ ಯಾಕಂದರೆ ಈ ಗಿಲ್ಲಿ ಅವರು ಒಬ್ಬರ ವ್ಯಕ್ತಿತ್ವವನ್ನು ಹೀಯಾಳಿಸಿ ಕಾಮಿಡಿ ಮಾಡ್ತಾರೆ ಅಂತ ಅವ್ರು ಹೇಳಿದರು. ಸೊ ಒಬ್ಬ ವ್ಯಕ್ತಿನ ಹರ್ಟ್ ಮಾಡಿ ಅವರು ಕಾಮಿಡಿ ಮಾಡ್ತಾರೆ ಅಂತ ಹೇಳಿದರು. ಸೊ ನಾನು ಒಬ್ಬ ಆಡಿಯನ್ಸ್ ಆಗಿ ನೋಡ್ತಾ ಇದ್ದೀನಿ. ಸೊ ನನಗೆ ಅನ್ನಿಸಿದ ಪ್ರಕಾರ ಏನಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಗಿಲ್ಲಿ ಅವರು ಒಬ್ಬ ವ್ಯಕ್ತಿಯನ್ನು ಅಥವಾ ವ್ಯಕ್ತಿತ್ವವನ್ನು ಹೀಯಾಳಿಸಿ ಇಲ್ಲಿ ನನಗೆ ಕಾಮಿಡಿ ಮಾಡಿದ್ರು ಅಂತ ಯಾವತ್ತೂ ಅನಿಸಿಲ್ಲ. ಯಾಕಂದರೆ ಆ್ಯಸ್ ಎ ಆಡಿಯನ್ಸಾಗಿ ನಾನು ನೋಡ್ತಾ ಇದ್ದೀನಿ ಹೊರಗಿಂದ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತೋ ಅದು ಗೊತ್ತಿಲ್ಲ. ಬಟ್ ನನಗೆ ಪರ್ಸ್ನಲಿ ನಾನು ಹೇಳ್ತಾ ಇರೋದು, ಅವರು ಯಾವ ಒಂದು ವ್ಯಕ್ತಿಗೆ ಟಾರ್ಗೆಟ್ ಮಾಡಿ ಮಾತಾಡೋದಾಗಿರ್ಬೋದು ಅಥವಾ ಹೀಯಾಳಿಸಿ ಮಾತಾಡೋದಾಗಿರ್ಬೋದು ಮಾಡಿಲ್ಲ. ಸೊ ಇದು ನನಗೆ ಯಾಕೋ ಸರಿ ಅನಿಸಿಲ್ಲ. ರಾಘವ್ ಕೊಟ್ಟಿದ್ದಂಥ ಒಂದು ರೀಸನ್ ಆಗಿರ್ಬೋದು, ಹಾಗೆ ಈ ಒಂದು ಹೊಸದಾಗಿ ವೈಲ್ಡ್ ಕಾರ್ಡ್ ಬಂದಂಥ ಸುಹಾಸ್ ಕೊಟ್ಟಿರೋದಾಗಿರ್ಬೋದು, ರಾಘವ್ ಕೊಟ್ಟಿರೋದಾಗಿರ್ಬೋದು, ಧ್ರುವಂತವ್ರು ಕೊಟ್ಟಿರೋದಾಗಿರ್ಬೋದು, ಯಾರೆಲ್ಲ ಕೊಟ್ಟರು ಒಂದು ರೀಸನ್ ಏನು ಕೊಟ್ಟು ನಾಮಿನೇಟ್ ಮಾಡಿದ್ರು ಯಾವುದು ಕೂಡ ನನಗೆ ಸರಿ ಅನಿಸಲಿಲ್ಲ. ಕೆಲವೊಬ್ಬರು ಇಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ ಹೊಟ್ಟೆ ಹುರ್ಕೊಂಡು ಕೊಟ್ಟಿದ್ರು ಅಂತ ನನಗೆ ಅನಿಸ್ತು. ಅಶ್ವಿನಿ ಗೌಡ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು. ಇನ್ನು ಮಿಕ್ಕವರು ಕೊಟ್ಟಿದ್ದು ನನಗೆಲ್ಲೋ ಚೂರು ಇಷ್ಟ ಆಗಲಿಲ್ಲ. ಅದು ಯಾಕಂತಂದರೆ ಅವ್ರು ಗಿಲ್ಲಿ ಇರೋದೇ ಹಾಗೆ. ಗಿಲ್ಲಿ ಒಂದು ವ್ಯಕ್ತಿತ್ವ ಹೊರಗಿಂದ ಯಾವ ರೀತಿ ಇದ್ದಾರೋ ಒಳಗೆ ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಅದೇ ರೀತಿ ಇದ್ದಾರೆ. ಚೇಂಜ್ ಎಲ್ಲೂ ಅಂತ ನನಗೆ ಅನಿಸಲಿಲ್ಲ. ಸೊ ಮೇ ಬಿ ಬಿಗ್ ಬಾಸ್ 12ನೇ ಸೀಸನ್ನ ಗಿಲ್ಲಿಗೋಸ್ಕರನೇ ತುಂಬ ಜನ ನೋಡ್ತಾರೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿಗೆ ಎಷ್ಟು ಫ್ಯಾನ್ ಫಾಲೋವಿಂಗ್ ಇದೆ ಅಂತ. ಸೊ ಗಿಲ್ಲಿ ಇಲ್ಲ ಅಂತಂದರೆ ಬಿಗ್ ಬಾಸ್ 12 ಏನು ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಯಾರೇ ಬರಲಿ ಯಾರೇ ಹೋಗಲಿ ಗಿಲ್ಲಿನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಸೊ ಅದರಲ್ಲಿ ನಾನು ಕೂಡ ಒಬ್ಬ. ಯಾಕಂತಂದರೆ ಈ ಒಂದು ಸೀರಿಯಸ್ ಆಗಿ ಯಾವ ರೀತಿ ಅವ್ರು ಕಾಮಿಡಿ ಮಾಡೋಲ್ಲ. ಒಂದು ವ್ಯಕ್ತಿನ ನಾವು ಹೀಯಾಳಿಸಿ ಮಾತಾಡಬೇಕಂತ ಹೀಯಾಳಿಸಿ ಕಾಮಿಡಿ ಮಾಡಬೇಕು ಅನ್ನೋವಂಥ ಒಂದು ಮನಸ್ಥಿತಿ ಗಿಲ್ಲಿಯಲ್ಲಿಲ್ಲ. ಸೊ ಏನೋ ಒಂದು ಫ್ಲೋವಲ್ಲಿ ಕಾಮಿಡಿ ಮಾಡ್ತಾರೆ ಅವರು. ಸೊ ಅದು ಇರಿಟೇಟ್ ಆಗ್ಬೋದು ಅಲ್ಲಿರುವಂಥ ಒಂದು ಸ್ಪರ್ಧಿಗಳಿಗೆ. ಬಟ್ ಓವರಾಗಿ ಅಂತ ನನಗೇನು ಎಲ್ಲೂ ಅನಿಸಿಲ್ಲ. ಯಾಕಂದರೆ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಕಾಮಿಡಿ ಮಾಡ್ತಾರೆ ಅಂತಲ್ಲ. ಸೊ ಯಾರು ಬೇಕಾದ್ರೂ ಕಾಮಿಡಿ ಮಾಡ್ತಾರೆ. ಅದರಲ್ಲಿ ಗಿಲ್ಲಿ ಅವ್ರದ್ದು ಗುಣನೇ ಆ ರೀತಿ ಇದೆ. ಬಟ್ ಮುಗ್ಧ ಮನಸ್ಸಿನಲ್ಲಿ ಯಾವುದೇ ರೀತಿ ಕೆಟ್ಟತನ ಇಟ್ಕೊಂಡು ಕಾಮಿಡಿ ಮಾಡೋದಾಗಲಿ, ಅವ್ರನ್ನ ಹೀಯಾಳಿಸ್ಬೇಕು, ಅವರನ್ನು ನಾನು ಕೆಳಗೆ ಎಳಿಬೇಕು ಅಂತ ಒಂದು ಮನಸ್ಥಿತಿಯಲ್ಲಿ ಅವರು ಕಾಮಿಡಿ ಮಾಡಲ್ಲ ಅಂತ ನನ್ನ ಒಂದು ಭಾವನೆ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಅಶ್ವಿನಿ ಗೌಡ ಅವರು ಯಾವ ರೀತಿ ಟಾರ್ಗೆಟ್ ಮಾಡಿ ಮಾಡ್ತಾರೋ ಅದೇ ರೀತಿ ಟಾರ್ಗೆಟ್ ಮಾಡಿ ಕಾಮಿಡಿ ಮಾಡ್ತಾರೆ ಅಂತಂದರೆ ಅದು ಇಲ್ಲ. ಸೊ ಅವ್ರು ಯಾರಿಗೆ ಮಾಡ್ಬೇಕು ನಮ್ಗೆ ಕಾಮಿಡಿ ಅನಿಸುತ್ತೋ, ಸೊ ಅವ್ರು ಯಾರವ್ರ ಕಾಲು ಎಳಿತಾರೆ ಅಂತ ಅನಿಸುತ್ತೋ ಅವ್ರನ್ನ ಅವರು ಕಾಮಿಡಿ ಮುಖಾಂತರ ಒಂದೆರಡು ಮಾತುಗಳನ್ನು ಆಡ್ತಾರೆ. ಸೊ ಅದು ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು. ಅದು ನನಗೆಲ್ಲೋ ಈ ರೀಸನ್ಗಳು ಅಷ್ಟೊಂದು ಸರಿ ಆಗಲಿಲ್ಲ. ಕೊಟ್ಟಂಥ ರೀಸನ್ಗಳು ಸರಿ ಅನಿಸಲಿಲ್ಲ. ಒಬ್ಬರ ವ್ಯಕ್ತಿತ್ವವನ್ನು ಹೀಯಾಳಿಸಿ ಕಾಮಿಡಿ ಮಾಡ್ತಾರೆ ಅಂತ ಹೇಳಿದ್ದು ರಾಘವ್ ಅವರು ಹೇಳಿದ್ದು, ಸುಹಾಸ್ ಹೇಳಿದ್ದು. ಸೊ ಈ ಕೆಲವರು ಹೇಳಿದರು, ಅದು ಯಾವುದು ನನಗೂ ಮನಸ್ಸಿಗೆ ಅಷ್ಟೊಂದು ಸರಿ ಅಂತ ಅನಿಸಲಿಲ್ಲ. ನನ್ನ ಒಂದು ಅಭಿಪ್ರಾಯದ ಪ್ರಕಾರ ನಾನು ಹೇಳ್ತಾ ಇರೋದು. ಸೊ ಇನ್ನು ಗಿಲ್ಲಿ ಯಾವ ರೀತಿ ಅಂತಂದರೆ ಪೂರಾ ಬಿಗ್ ಬಾಸನ್ನೇ ಆಳ್ತಾ ಇದ್ದಾನೆ ಅನ್ನೋ ಒಂದು ಫೀಲ್ ನಮ್ಗೆ ಕೊಡ್ತು. ಯಾಕಂದರೆ ಗಿಲ್ಲಿ ಅವರ ಕಾಮಿಡಿ ಟೈಮಿಂಗ್ ಆಗಿರ್ಬೋದು ಅಥವಾ ಗಿಲ್ಲಿ ಅವರು ಮಾತಾಡುವಂಥದ್ದಾಗಿರ್ಬೋದು. ಸೊ ಇಲ್ಲಿ ಗಿಲ್ಲಿ ಅವ್ರದ್ದು ಯಾವುದೇ ರೀತಿ ಬೇಕು ಅಂತ ಕಾಮಿಡಿ ಮಾಡೋದಾಗಿ ಆಗಿಲ್ಲ. ಸೊ ಹಾಗಾಗಿ ನನಗೆ ಅದು ಎಲ್ಲೂ ತಪ್ಪು ಅಂತ ಅನಿಸಲಿಲ್ಲ. ಸೊ ಇನ್ನು ಗಿಲ್ಲಿನ ನೀವು ಎಷ್ಟೇ ನಾಮಿನೇಟ್ ಮಾಡಿ ಎಷ್ಟೇ ನೀವು ಟೈಟ್ ಮಾಡಿದ್ರು ಗೆಲ್ಲೋದು ಗಿಲ್ಲಿನೇ, ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಈ ಅಶ್ವಿನಿ ಗೌಡ ಅವರು ತೆಗೆದುಕೊಂಡು ಮುಂದೆ ಹೋಗಬೇಕಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಮಲ್ಲಮ್ಮ ಅವರು ಯಾಕೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೋ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಪದೇ ಗಿಲ್ಲಿ ಬಿಟ್ಟರೆ ಕಾವ್ಯ ಇಷ್ಟೇ ಆಗ್ತಾ ಇರೋದು. ಸೊ ಅದು ಯಾಕೆ ಆ ರೀತಿ ಆಗ್ತಾಯಿದೆ ಏನು ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಕಾದು ನೋಡಬೇಕಾಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಒಂದು ಸಂಚಿಕೆ ನೋಡಿದ ಮೇಲೆ ಗೊತ್ತಾಗುತ್ತೆ ಏನಂತ. ಸೊ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಮುಗಿಸ್ತಾನೆ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.